ಹಾಯ್ ಹಲೋ ದಿಸ್ ಇಸ್ ದಿನ್ನು ಕಂಟೆಂಟ್ ಕ್ರಿಯೇಟರ್. ನಾವಿವತ್ತು ಟಿ ವಿ ಎಸ್ ಅಪಾಚಿ RTX 300 ಈ ವೆಹಿಕಲ್ನ ರಿವ್ಯೂ ಮಾಡುವ. ಇದು ಹೆಂಗಿದೆ ಈ ವೆಹಿಕಲ್ದು, ಒಂದಿನ ಪ್ರೈಸ್ ಏನು, ಇದ್ರ ರೆಂಟ್ ಏನು, ಮತ್ತೆ ಇದ್ರದ್ದು ಒಂದಿನ ಲಿಮಿಟ್ ಏನು, ಎಕ್ಸಸ್ ಕಿಲೋಮೀಟರ್ ಎಲ್ಲ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ಗೈಸ್ ನೋಡೋಣ ಹೇಗಿದೆ RTX 300. ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಒಂದು 2 ವೀಕ್ಸ್ ಆಗಿದೆ ಅಷ್ಟೇ ಗಾಡಿ. ಫುಲ್ ಬುಕಿಂಗ್ ಹೋಗ್ತಾ ಇದೆ ಗಾಡಿ, ಲೊಕೇಶನ್ ಅಲ್ಲೇ ನಿಲ್ತಾ ಇಲ್ಲ ಗಾಡಿ. ಅಷ್ಟು ಬುಕಿಂಗ್ ಎಲ್ಲ ಕಸ್ಟಮರ್ಸ್ ಬುಕ್ ಮಾಡ್ತಾ ಇದ್ದಾರೆ. ಹೈ ಡಿಮ್ಯಾಂಡ್ ಆಗಿದೆ ಇವಾಗ ಈ ವೆಹಿಕಲ್ಗೆ. ನ್ಯೂ ವೆಹಿಕಲ್ ಇದು, ಜಾಸ್ತಿನೂ ಓಡಿಲ್ಲ. ಇದ್ರದ್ದು ಒಂದಿನ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು 2500 ಆಗತ್ತೆ ಒಂದಿನ ಇದ್ರದ್ದು ಪ್ರೈಸು. ಆಮೇಲೆ ಇದು ನಿಮ್ಗೆ ಲಿಮಿಟ್ ಬಂದ್ಬಿಟ್ಟು 240 ಕೊಡ್ತಾರೆ. ಅದನ್ನೇನಾದ್ರೂ ನೀವು ಕ್ರಾಸ್ ಮಾಡಿದ್ರೆ ಪರ್ ಕಿಲೋಮೀಟರ್ಗೆ 8 ರೂಪೀಸ್ ಇರುತ್ತೆ. ಆಮೇಲೆ ಟ್ಯಾಕ್ಸಸ್ ಇರುತ್ತೆ. ಇದು ವೀಕೆಂಡ್ ಅಲ್ಲಿ ನಿಮ್ಗೆ ಪ್ರೈಸ್ ಸ್ವಲ್ಪ ಹೈ ಇರುತ್ತೆ, ವೀಕ್ ಡೇಸ್ ಅಲ್ಲಿ ಪ್ರೈಸ್ ಕಡಿಮೆ ಆಗ್ತಾ ಇರುತ್ತೆ. ಓಕೆನಾ. ಈ ವೆಹಿಕಲ್ದು ಟಾಪ್ ಎಂಡ್ ಸ್ಪೀಡ್ ಬಂದ್ಬಿಟ್ಟು ನಿಮ್ಗೆ 110 ಇದೆ, ಓಡಿಸ್ಬೋದು 110 ತನ. ಆಮೇಲೆ ಇದರಲ್ಲಿ ಮಿನಿಮಮ್ ಪೆಟ್ರೋಲ್ ಕೊಡ್ತಾರೆ ನಿಮ್ಗೆ, 1/2 ಲೀಟರ್ ಇರುತ್ತೆ. ನೀವು ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಫಿಲ್ ಮಾಡ್ಬೇಕಾಗತ್ತೆ ಈ ಗಾಡಿಗೆ. ಓಕೆನಾ. ನೋಡ್ಬೋದು ನೀವು ಯಾವ ತರ ಇದೆ ವೆಹಿಕಲ್. ಕ್ಲೀನ್ ಆಗಿ ಕೊಡ್ತಾರೆ ನಿಮ್ಗೆ, ಇದೇ ತರ ಕ್ಲೀನ್ ಆಗಿರುತ್ತೆ ವೆಹಿಕಲ್. ಏನೇ ಒಂದು ಸ್ಕ್ರಾಚಸ್ ಏನೂ ಇಲ್ಲ, ಫುಲ್ ಕ್ಲೀನ್ ಆಗಿದೆ ಗುರು. ವೆಹಿಕಲ್ಸ್ ಮಾತ್ರ ಸಖತ್ತಾಗಿದೆ, ನನ್ಗಂತೂ ಸಖತ್ತಾಗಿ ಇಷ್ಟ ಆಯ್ತು. ನೀವು ಇದ್ರದ್ದು ಫ್ರಂಟ್ ಲುಕ್ ನೋಡ್ಬೋದು ಈ ಗಾಡಿದು ಯಾವ ತರ ಇದೆ ಅಂತ ಹೇಳಿ. ಸೇಮ್ ವರ್ಸಸ್ ಕವಾಸಕಿ ವರ್ಸಸ್ ಯಾವ ತರ ಇದೆ ಅಂತ ತೋರಿಸ್ತಾ ಇದೀನಿ ನಿಮ್ಗೆ, ಬನ್ನಿ. ಇದ್ರ ನೋಡಿ, ಇದು ಸೇಮ್ ವರ್ಸಸ್ ಕವಾಸಕಿ, ಇದು ನಿಂಜಾ. ಇದು ಇದ್ರದ್ದು ಪೇಸ್ ನೋಡ್ಬೋದು ನೀವು, ಇದ್ರ ಪೇಸ್ ನೋಡ್ಬೋದು. ಸೇಮ್ ಟು ಸೇಮ್ ಇದೆ, ಅದೇ ಅಷ್ಟೇ ಹೈಟ್ ಇದೆ ಗಾಡಿ ಕೂಡ. ಇನ್ನು ಇದು ಗಾಡಿ ಎಷ್ಟು ಓಡಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಗಾಡಿ. ನೋಡ್ಬೋದು ನೀವು, TVS ಲೋಗೋ ಬರ್ತಾ ಇದೆ. 1199 ಕಿಲೋಮೀಟರ್ ಓಡಿದೆ ಅಷ್ಟೇ, ಜಾಸ್ತಿನೇ ಓಡಿಲ್ಲ ಗಾಡಿ. ಇನ್ನು ಇದು ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಆಪ್ಷನ್ ಎಲ್ಲ ಇರುತ್ತೆ. ಇಲ್ಲಿ 4th ಇಂಡಿಕೇಟರ್ ಇದೆ ಮೇಲ್ಗಡೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲೇ ಇಂಡಿಕೇಟರ್ ಆಪ್ಷನ್ ಎಲ್ಲ ಇಲ್ಲೇ ಇರುತ್ತೆ. ಹಾರ್ನ್ ಆಪ್ಷನ್ ಕೂಡ ಲೆಫ್ಟ್ ಸೈಡ್ ಅಲ್ಲೇ ಇದೆ. ರೈಟ್ ಸೈಡ್ ಅಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಇವಾಗ ವೆಹಿಕಲ್ ತುಂಬಾ ಚೆನ್ನಾಗಿದೆ ಗಾಡಿ, ಮಾತ್ರ ಸಖತ್ತಾಗಿದೆ. ನೀವು ಎಲ್ಲಾದ್ರೂ ನಂದಿ ಹಿಲ್ಸ್ ಆ ಕಡೆ ಹೋಗ್ಬೇಕು ಅಂದ್ರೆ ಗಾಡಿ ಬುಕ್ ಮಾಡಿದ್ರೆ ಚೆನ್ನಾಗಿದೆ. 1 ಡೇ ಅಥವಾ 1 ವೀಕ್ ಎಷ್ಟು ದಿನ ಬೇಕಾದ್ರೂ ಬುಕ್ ಮಾಡ್ಬೋದು ನೀವು. ಅವೈಲೇಬಲ್ ಇದೆ ಗಾಡಿ ಇವಾಗ ಲೊಕೇಶನ್ ಅಲ್ಲಿ. ಇನ್ನು ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ಸ್ ಮಾಡಿ, ನಾನು ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಇದೇ ತರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಎಲ್ಲ ಮಾಡ್ತಾ ಇರಿ. ಬಾಯ್ ಬಾಯ್, ಸಿ ಯು.